ಪಂಡಿತರಿಗೆ ನಾವು ಎಲ್ಲರೂ ಕೂಡ ಪ್ರಣಾಮಪೂರ್ವಕವಾಗಿ ನಾವು ಗುರುತಿಸ್ತೀವಿ. ಆದರೆ ಈ ವ್ಯಕ್ತಿ ಅವನು ಹುಟ್ಟಿದಾಗಿನಿಂದ ಕೂಡ ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ಗುರುಗಳ ಸೇವೆಯನ್ನು ಮಾಡ್ತಾ ಬಂದಿದ್ದಾನೆ. ಅವರ ಹೆಸರು ಸತ್ಯಬೋಧ ನವರತ್ನ ಅಂತ. ಹೀಗೆ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಸತ್ಯು, ನಮ್ಮ ಮಠದ ಮ್ಯಾನೇಜರ್ ಸತ್ಯು ಅಂತ ಹೇಳಿದ್ರೆ ಗೊತ್ತಾಗತ್ತೆ. ಇವರು ಸತ್ಯಬೋಧ ಇವರು ಪಾಂಡುರಂಗಾಚಾರ್ಯ ನವರತ್ನ ಮತ್ತು ಶ್ರೀಮತಿ ಸುಧಾಬಾಯಿ ದಂಪತಿಗಳಿಗೆ ಜನಿಸಿದಂತಹ ಮಗ. 1997ರಲ್ಲಿ ನಡೆದಂತಹ ಚಾತುರ್ಮಾಸದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು, ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಮತ್ತು ನಮ್ಮ ರಘುಪ್ರಿಯ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಮಂತ್ರಾಕ್ಷತೆಯಿಂದ ಅವರ ಕುಟುಂಬದವರೇ ಹೇಳಿದಂತೆ ಬದುಕುಳಿದಂತಹ ಜೀವ ಇದು. ಅಂದಿನಿಂದ ಇಲ್ಲಿಯವರೆಗೂ ಕೂಡ ನಮ್ಮ KR ಪುರಂ ರಾಯರ ಮಠದಲ್ಲಿ ನಿರಂತರವಾಗಿ ಗುರುಗಳ ಸೇವೆಯನ್ನು ಪರ್ಯಾಯಸ್ಥರ ಒಂದು ಕುಟುಂಬದ ಒಂದು ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರಲ್ಲಿರೋವಂಥ ಒಂದು ಅಂತಂದರೆ ಕೊಟ್ಟಂಥ ಜವಾಬ್ದಾರಿಯನ್ನು ಯಾವತ್ತೂ ಅದನ್ನು ಕಡೆಗಣಿಸದೆ ಜವಾಬ್ದಾರಿಯನ್ನು ಕಂಪ್ಲೀಟ್ ಮಾಡದಲೇ ಇರಲ್ಲ ನಮ್ಮ ಸತ್ಯು. ನಮಗೆ ಎಲ್ಲರಿಗೂ ಹಿರಿಯಣ್ಣನಾಗಿರ್ತಕ್ಕಂತಹ ಸತ್ಯುವಿಗೆ ನಮ್ಮ ವಿಜಯವೃಂದದ ವತಿಯಿಂದ ಒಂದು ಅಭಿನಂದನಾ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಸ್ವಾಮಿಗಳು ಅವನಿಗೆ ಮುಂದೆ ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯಾದಿಗಳನ್ನು ಕೊಟ್ಟು ಮತ್ತು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಇನ್ನೂ ನಿರಂತರವಾಗಿ ಗುರುಗಳನ್ನು ಸೇವೆಯನ್ನು ಮಾಡುವಂತಹ ಒಂದು ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಮಹಾಸ್ವಾಮಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೇವೆ. ಯಶಸ್ಕರಂ ಬಲವಂತಂ ಪ್ರಬುದ್ವಂತಮೇವ ರಾಜಾಧಿಪತಿರ್ಬಭೂವ ಸಂಕೀರ್ಣನಾಗಾಶ್ವಪತಿರ್ನರಾಣಾಂ ಸುಮಂಗಲ್ಯಂ ಸತತಂ ದೀರ್ಘಮಾಯುಃ. ಶ್ರೀಯುತರು ಸ್ವಸ್ತಿ ಶ್ರೀ ಪಿಂಗಳನಾಮ ಸಂವತ್ಸರದಲ್ಲಿ ಶ್ರೀಯುತ ಪಾಂಡುರಂಗಾಚಾರ್ಯ ನವರತ್ನ ಮತ್ತು ಶ್ರೀಮತಿ ಸುಧಾಬಾಯಿ ದಂಪತಿಗಳಿಗೆ ಕುಲದೇವತೆಯಾದ ಶ್ರೀ ಮುದ್ಗಲ ನರಸಿಂಹ ಅನುಗ್ರಹದಿಂದ ಜನಿಸಿದರು. ಇವರಿಗೆ ಶ್ರೀ ಸತ್ಯಬೋಧ ಲಕ್ಷ್ಮೀಶ ಎಂದು ನಾಮಕರಣವನ್ನು ಗುರು ಹಿರಿಯರ ಸಮ್ಮುಖದಲ್ಲಿ ನೆರವೇರಿಸಿದರು. ಕಾಲಚಕ್ರ ಕಳೆದಂತೆ ಮಗುವು ಬೆಳೆದು ಉಪನಯನದ ಕಾಲ ಸನ್ನಿಹಿತವಾಗಿ ಭೀಮಸೇತು ಮುನಿವೃಂದದ ಮಠದ ರಘುಮಾನ್ಯ ತೀರ್ಥರ ಸನ್ನಿಧಿಯಲ್ಲಿ ಶ್ರೀಯುತರ ಉಪನಯನವಾಯಿತು. ಶ್ರೀಯುತರು ಸಣ್ಣ ವಯಸ್ಸಿನಿಂದಲೇ ದೇವರಲ್ಲಿ ಭಕ್ತಿ, ಗುರುಗಳಲ್ಲಿ ಸೇವೆಯಲ್ಲಿ ನಿರಂತರಾದರು. 1997ರ ಶಿವಮೊಗ್ಗದಲ್ಲಿ ನೆರವೇರಿದ ಶ್ರೀ 1008 ಶ್ರೀ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು, ಶ್ರೀ 1008 ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಮತ್ತು ಶ್ರೀ 1008 ಶ್ರೀ ರಘುಪ್ರಿಯ ತೀರ್ಥ ಶ್ರೀಪಾದಂಗಳವರ ಚಾತುರ್ಮಾಸ ಸಂದರ್ಭದಲ್ಲಿ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಶ್ರೀಯುತರು ಅನುಗ್ರಹಿತರಾದರು. 1996ರಿಂದ ಇಂದಿನವರೆಗೂ KR ಪುರಂ ರಸ್ತೆಯಲ್ಲಿರುವ ಸ್ವಪ್ನಲಬ್ಧ ಪ್ರತಿಷ್ಠಿತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ಶೇಷಮೂರ್ತಾಚಾರ್ಯರ ನೇತೃತ್ವದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂಜಾ ಕಾರ್ಯಗಳಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹರಿವಾಯುಗುರುಗಳ ಅನುಗ್ರಹದಿಂದ ಅತಿ ಹೆಚ್ಚು ಧರ್ಮ ಕಾರ್ಯಗಳನ್ನು ನಡೆಸಲಿ ಎಂಬ ಸದಾಶಯದೊಂದಿಗೆ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ನವರಾತ್ರಿ ಉತ್ಸವದ ಶುಭ ಸಂದರ್ಭದಲ್ಲಿ ಕೂಡಲಿ ಶ್ರೀಮದಾರ್ಯ ಅಕ್ಷೋಭ್ಯ ತೀರ್ಥ ಮಠಾಧೀಶರಾದ ಶ್ರೀ 1008 ಶ್ರೀ ರಘುವಿಜಯ ತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಆಶೀರ್ವಾದ ಪೂರ್ವಕವಾಗಿ ನೀಡಿದ ಅಭಿನಂದನಾ ಪತ್ರ. ಸತ್ಯನಾರಾಯಣ ಅತ್ಯಂತ ಮುಗ್ಧವಾಗಿರತಕ್ಕಂಥ ವ್ಯಕ್ತಿ ಅವ. ಅವನು ಕೇಳಿದ ಎಷ್ಟನೇ ವಿಷಯ ಹುಟ್ಟಿಂದ ಕೇಳಿದ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟವ. ಅಷ್ಟು ಮುಗ್ಧ ವ್ಯಕ್ತಿ ಅವ. 30 ವರ್ಷ ರಾಯರ ಸೇವೆಯನ್ನು ಮಾಡ್ತಾ ಬಂದ, 47 ವರ್ಷ ಅವಾಗ ಮಾಡ್ತಾ ಬಂದಿದ್ದಾನೆ. ಆದ್ದರಿಂದ ವಿಜಯವೃಂದ ಅವನನ್ನು ಅಭಿನಂದಿಸಿದ್ದು ಯೋಗ್ಯವಾದಂತಹ ಕಾರ್ಯವಾಗಿದೆ. ಇಂತಹ ಒಂದು ಮುಗ್ಧತೆಗೆ ಒಂದು ಬೆಲೆಯನ್ನು ಕೊಡುವಂತಹ ಕಾರ್ಯ ಮಾಡಿದ್ದಾರೆ. ಆದ್ದರಿಂದ ಶ್ಲಾಘ್ಯವಾಗಿರತಕ್ಕಂತಹ ಕಾರ್ಯ.